ಹಲೋ ಫ್ರೆಂಡ್ಸ್, ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ. ಫ್ರೆಂಡ್ಸ್, ಮೊದಲಿಗೆ ಸೂರ್ಯ ಮತ್ತು ಮೀನಾ ಎಲ್ಲರೂ ಕೂಡ ಪಾರ್ಟಿ ಫಂಕ್ಷನಿಗೆ ಬಂದಿರ್ತಾರೆ. ಬಂದ ತಕ್ಷಣವೇ ಅಬ್ಬಾ 3 ಜನ ಮಕ್ಕಳು ಹೆಂಗಿದ್ದೀರಾ, ಹಿಂಗೆ ಇರಬೇಕು ನೋಡು, ಪಾರ್ಟಿ ಇದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಕುಡ್ಕೊಂಡು ಬರೋದು ಅಂತ ಅಂದರೆ ಆಗಬಾರ್ದು. ಈಗ ಹೆಂಗಿದ್ದೀರೋ ಹಂಗೆ ಮನೆಗೆ ಬರಬೇಕು, ಆಮೇಲೆ ನಾನು ಸುಮ್ಮನೆ ಇರೋಲ್ಲ ಅಂತ ಹೇಳಿದಾಗ, ಆಯ್ತಪ್ಪ ಕುಡಿಯಲ್ಲ ಅಂತ ಹೇಳಿದಾಗ, ಮೀನಾ ಮನೋಜ ಅಂತ ಹೇಳಿದಾಗ, ಅಪ್ಪ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡಪ್ಪ, ಅವ್ನು ಕುಡಿದೇ ಇರೋ ಥರ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ, ಸರಿ ಆಯಿತು ನಡೆಯೋ ಶಾಂತಿ ಅಂತ ಹೇಳಿದಾಗ, ಸರಿ ಕಣೋ ಹುಷಾರಾಗಿ ಬನ್ನಿ, ರೋಹಿಣಿ ನೋಡ್ಕೊಳಮ್ಮ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಸರಿ ಅಂತ ಹೇಳಿ ಅವ್ರು ಹೊರಟ ತಕ್ಷಣ ಇವರು ಬರೆ ಕುತ್ಕೊಳ್ಳೋಣ ಅಂತ ಹೇಳಿ ಬಂದು ಕೂತ್ಕೊಂಡಿರ್ತಾರೆ. ಆಗ ವಾವ್ ಎಷ್ಟು ಸೂಪರಾಗಿ ಕಾಣಿಸ್ತಾ ಇದ್ದೀರಾ, ನಾನೇ ಮೇಕವರ್ ಮಾಡಿರೋದಲ್ವಾ, ನೀವು ಫೋನ್ ಕೊಡಿ ಫೋಟೋ ತೆಗಿತೀನಿ ಅಂತ ಹೇಳಿ ಹೇಳ್ತಾಳೆ. ಬೇಡ, ಚಾರ್ಜ್ಗಳು ಕಡಿಮೆ ಇದ್ದಾವೆ, ನನಗೇನು ತೆಗಿಬೇಡ ಅಂತ ಹೇಳಿ ಹೇಳ್ತಾನೆ. ಆಗ ಅಯ್ಯೋ ಏನೇ ಇವನು ಯಾವುದಕ್ಕೂ ಫೋನ್ ಕೊಡು ಅಂತಂದರೆ ಕೊಡೋದೇ ಇಲ್ಲ, ಮತ್ತು ಹೇಗೆ ಫೋನ್ ತೊಗೊಳೋದು ಅಂತ ಹೇಳಿದಾಗ, ನೋಡೋಣ ಇರು ಅಂತ ಹೇಳ್ತಾರೆ. ಒಂದು ಕೆಲಸ ಮಾಡು, ನಾವು ಆ ಕಡೆ ಹೋಗೋಣ, ನಾವು ಇಲ್ಲೇ ನಿಂತಿದ್ರೆ ಅವನಿಗೆ ಡೌಟ್ ಬಂದುಬಿಡುತ್ತೆ, ನಾವು ಹೋಗ್ಬಿಟ್ಟು ಊಟಕ್ಕೆ ಅಂತ ಹೇಳಿ ಕರ್ಕೊಂಡೋಗ್ಬಿಡೋಣ ಮೀನನ್ನ. ಆಗ ಅವ್ನ ಫೋನ್ನ ಕದ್ದೀತಾರೆ. ಯಾರೇ ಕದಿಯೋದು, ನಾನು ನಿಮ್ಮನ್ನೆಲ್ಲ ಊಟಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದು ಎತ್ಕೋತೀನಿ ಕಣೆ. ಅಷ್ಟರಲ್ಲಿ ಮನೋಜ್ ಬಂದವನ್ನ ಪಾರ್ಟಿಗೆ ಅಂತ ಹೇಳಿ ಕರ್ಕೊಂಡೋಗ್ತಾರೆ. ಆವಾಗ ಅವನು ಹೋಗಿರ್ತಾನೆ. ಚೆನ್ನಾಗಿ ಕುಡಿಯೋ ಥರ ಮಾಡಿಬಿಡೋಣ, ಕುಡಿದ್ಮೇಲೆ ಅವನಿಗೆ ಜ್ಞಾನನೇ ಇರೋದಿಲ್ಲ, ಫೋನ್ ಎತ್ಕೊಂಡ್ಬಿಡೋಣ ಅಂತ ಹೇಳ್ತಾರೆ. ಹಂಗೆ ಸರಿ ಆಯಿತು, ಅವ್ನು ಬರ್ತಾರೇನೆ ಅಂತ ಹೇಳಿದಾಗ, ಬರದೇ ಇದ್ರೇನು ಬಾ, ನಾವು ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಮನೋಜ್ ಮತ್ತು ಸೂರ್ಯನ ಹತ್ರ ಮತ್ತು ಮೀನನ ಹತ್ರ ಬರ್ತಾ ಇರ್ತಾನೆ. ಈ ಕಡೆ ಇವನು ಪಾರ್ಟಿಗೆ ಅಂತ ಹೇಳಿ ಎಣ್ಣೆ ಎಲ್ಲ ತಂದಿಟ್ಟಿರ್ತಾನೆ. ಸರ್ ತಗೊಳ್ಳಿ ಸರ್, ಇನ್ಯಾರು ಕುಡಿಯಲ್ವೇನ್ರಿ ಅಂತ ಹೇಳಿದಾಗ, ಅಯ್ಯೋ ಅವ್ರು 3 ಜನ ಅಣ್ಣ ತಮ್ಮದಿರಿದ್ದಾರಲ್ಲ ಅವರು ಕುಡಿತಾರೆ ಸರ್, ಆದರೆ ನಿಮ್ಮ ಹತ್ರ ಬಂದು ಕುಡಿಬೇಕಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಂಡಿದ್ದಾರೆ ಸರ್, ಅವರಿಗೆ ದೊಡ್ಡವ್ರ ಮುಂದೆ ಕುಡಿಯೋದು ಅಂತ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಅಂಥವ್ರನ್ನ ಬಿಟ್ಟು ನಾವೇಗಿರಿ ಕುಡಿಯೋದಕ್ಕಾಗುತ್ತೆ, ಹೋಗಿ ಅವ್ರು 3 ಜನನೂ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಆಗ ಅಲ್ಲೇ ಮನೋಜ್ ಹೋಗ್ತಾ ಇರ್ತಾನೆ. ಮನೋಜ್ ಅಂತ ಹೋಗ್ತಾರೆ. ಸರ್ ಅಂತ ಹೇಳ್ತಾರೆ. ಆಗ ಸರ್ ಪಾರ್ಟಿ ಎಲ್ಲ ಸೆಟ್ಟೆ ಆಯ್ತು ಸರ್ ಅಂತ ಹೇಳಿದಾಗ, ಸೆಟ್ಟೇನೋ ಆಯಿತು, ನೀವು ಕುಡಿಬೇಕು, ನೀವು ಕುಡಿದ್ರೇ ಪಾರ್ಟಿ ಅಂತ ಹೇಳಿದಾಗ, ಅಯ್ಯೋ ಸರ್ ನಾವು ಕುಡಿಯಲ್ಲ ಸರ್, ನೀವು ಕುಡಿಲೇಬೇಕ್ರಿ, ನೀವು ಕುಡ್ದಿಲ್ಲ ಅಂದರೆ ಡೀಲ್ ಕ್ಯಾನ್ಸಲ್ ಅಂತ ಹೇಳ್ತಾರೆ. ಕ್ಯಾನ್ಸಲ್ಲ, 1 ನಿಮಿಷ ಇರಿ ಸರ್, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಹೆಂಗಪ್ಪ ಈ ಸೂರ್ಯನ್ ಕೇಳೋದು ಅಂತ ಹೇಳಿ ಕೂತಿರ್ತಾನೆ. ಇಲ್ಲಿ ಈ ಕಡೆ ರೋಹಿಣಿ ಬಂದು, ಬನ್ನಿ ಊಟಕ್ಕೆ ಹೋಗೋಣ ಅಂತ ಕರೆದಾಗ, ಬರೀ ಊಟಕ್ಕೆ ಹೋಗೋಣ, ಹೊಟ್ಟೆಗಳು ಹಸಿತಾವೆ ಅಂತ ಹೇಳಿದಾಗ, ಬಂದ್ರಿ ಅಂತ ಹೇಳ್ತಾರೆ. ಅಯ್ಯೋ ನೀವ್ಯಾಕೆ, ಬರೀ ಅಲ್ಲಿ ಹೆಂಗಸ್ರು ಮಾತ್ರ ಕೂತಿದ್ದಾರೆ, ಅದಕ್ಕೆ ಇದೇನಮ್ಮ ಊಟದಲ್ಲೂ ಹಿಂಗೆಲ್ಲ ರೂಲ್ಸ್ ಇದೆಯಾ ಅಂತ ಹೇಳಿದಾಗ, ಅಲ್ಲ ಅಷ್ಟು ಜನ ಹೆಂಗಸ್ರ ಮಧ್ಯೆ ನೀವು ಅಂತ ಹೇಳ್ತಾರೆ. ನೀನು ಹೋಗ್ಬಿಡ ಕಣಮ್ಮ, ನಾನು ನೀನು ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ನೆಕ್ಸ್ಟ್ ಬ್ಯಾಚಲ್ಲಿ ಬರೀ ಗಂಡಸ್ರೇ ಕೂತ್ಕೋತಾರೆ, ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಇವ್ರಿಗೆ ಊಟ ಮಾಡೋದಕ್ಕೆ ಮುಜುಗರ ಆಗಲ್ವಾ ಅಂತ ಹೇಳಿದಾಗ, ಇಲ್ಲ ರೀ ನಾನು ನಿಮ್ಮ ಜೊತೆನೇ ಊಟ ಮಾಡ್ತೀನಿ ಅಂತ ಹೇಳ್ತಾಳೆ. ಹೌದು ಕಣಮ್ಮ, ಅವ್ರು ಹೇಳ್ತಾ ಇರೋದು ಸರಿ, ಅವ್ರ ಪಾರ್ಟಿ ಗೀಟಿ ಅಂತ ಎಲ್ಲ ಎಣ್ಣೆ ಹೊಡ್ಕೊಂಡ್ಬಿಟ್ಟಿರ್ತಾರೆ, ಚೆನ್ನಾಗಿರೋದಿಲ್ಲ, ಹೋಗು ನಿಮ್ಮ ಪೌಡ್ರಮ್ಮನ ಜೊತೆ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಹೋಗ್ತಾ ಇರ್ತಾಳೆ. ಆಗ ಸೂಪರ್ ಕಣೆ, ಈಗ ನಾನು ಇವಳನ್ನ ಊಟಕ್ಕೆ ಕೂರಿಸ್ಬಿಟ್ಟು ಮತ್ತು ಫೋನ್ ಎತ್ಕೊಂಡ್ಬಿಡ್ತೀನಿ, ಸೂರ್ಯ ಚೆನ್ನಾಗಿ ಕುಡಿದ್ಬಿಟ್ಟಿರ್ತಾನಲ್ವಾ, ಅವಾಗ ಫೋನ್ ಎತ್ಕೊಳ್ಳೋಣ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರೆಲ್ಲಿಂದ ಹೋಗ್ಬಿಡ್ತಾರೆ. ಈ ಕಡೆ ಮನೋಜ ಬರ್ತಾನೆ. ಆಗಲೇ ರವಿಗೆ ಹೇಳ್ಬಿಟ್ಟಿರ್ತಾನೆ, ಏನಪ್ಪ ಹಿಂಗೆ ಬಂದು ನಿಂತಿದ್ದೀರಾ ಅಂತ ಹೇಳಿದಾಗ, ಅದು ಅಂತ ಹೇಳಿದಾಗ, ಏನೋ ಒಳ್ಳೆ ಬ್ಯಾಕ್ಲಾಗ್ ಹೊಡ್ದಂಗೆ ಅದು ಅಂತ ಇದೆಯಾ, ಅದೇನು ಬೊಗ್ಳು ಅಂತ ಹೇಳಿದಾಗ, ಅದು ನಾನು ಹೇಳ್ತೀನಿ ಸುಮ್ಮನಿರೋ, ಇವನು ಒಳ್ಳೆ ಎಳಿತಾನೆ ಅಂತ ಹೇಳ್ಬಿಟ್ಟು, ಅದು ನಾವು ಕುಡಿಬೇಕಂತೆ ಕಣೋ, ಏನೋ ಕುಡಿಬೇಕಂತ, ಯಾಕೋ ನಾನು ಅಪ್ಪಂಗೆ ಮತ್ತೆ ಇನ್ನೂ ಮಾತು ಕೊಟ್ಟಿದ್ದೀನಿ ಕುಡಿಯಲ್ಲ ಅಂತ ಹೇಳಿ, ಅವ್ರು ಬಂದಿರೋದೇ ನಮಗೋಸ್ಕರ ಅಲ್ವಾ, ನಾವು ಕುಡ್ದಿಲ್ಲ ಅಂದರೆ ಅವರು ಇವ್ನು ಡೀಲ್ ಕ್ಯಾನ್ಸಲ್ ಮಾಡಿಬಿಡ್ತಾರಂತೆ. ಏನೋ ಡೀಲ್ ಕ್ಯಾನ್ಸಲ್ ಮಾಡ್ತಾರಂತ, ಹೌದು ಕಣೋ, ಇಷ್ಟೆಲ್ಲ ಮಾಡಿರೋದು ಅವನಿಗೋಸ್ಕರ, ಇದೊಂದರಿಂದ ಕ್ಯಾನ್ಸಲ್ ಆದರೆ ಚೆನ್ನಾಗಿರುತ್ತಾ, ಇಲ್ಲಪ್ಪ ಚೆನ್ನಾಗಿರೋದಿಲ್ಲ, ಬಾರೋ ನಾನಿದ್ದೀನಿ ಬಾರೋ ಅಂತ ಹೇಳಿದಾಗ, ನೋಡು ನಾನು ಒಂದೇ ಒಂದು ಚೂರು ಕುಡಿಯೋದು ಅಂತ ಹೇಳಿದಾಗ, ಆಯಿತು ಒಂದು ಸ್ವಲ್ಪನೇ ಕುಡಿಯೋದ್ರೆ ನಾನು ಹೇಳ್ದಂಗೆ ಕೇಳು ಅಂತ ಹೇಳ್ತಾನೆ. ಆಯ್ತು ಬಾರಪ್ಪ, ರವಿ ಚೆನ್ನಾಗಿ ಹೊಡ್ಕೊಂಬಿಡೋಣ ಕಣೋ ಫಾರಿನ್ನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಬಂದ ತಕ್ಷಣವೇ ಬನ್ನಿ ಮಿಸ್ಟರ್ ಕೂತ್ಕೊಳ್ಳಿ ಅಂತ ಹೇಳಿ ಹೇಳ್ತಾರೆ. ಆಗ ಸರಿ ಸರ್ ಆಯಿತು ಅಂತ ಹೇಳ್ತಾರೆ. ಬಂದು ಕೂತ್ಕೊಂಡು ತಗೊಳ್ಳಿ ಅಂತ ಹೇಳಿದಾಗ, ಸರಿ ಚಿಯರ್ಸ್ ಅಂತ ಹೇಳಿ ತಗೋತಾ ಇರ್ತಾರೆ. ಈ ಕಡೆ ಇವರೆಲ್ಲರೂ ಕೂಡ ಊಟಕ್ಕೆ ಹೋಗ್ಬಿಟ್ಟಿರ್ತಾರೆ. ಮತ್ತು ಹೇಗೆ ಬಿಸ್ನೆಸ್ ಎಲ್ಲ ಹೆಂಗಿದೆ ಅಂತ ಹೇಳಿದಾಗ, ಸೂಪರಾಗಿದೆ ಸರ್, ನೀವಂತೂ ಸೂಪರ್ ಸರ್ ಅಂತ ಹೇಳ್ತಾರೆ. ನನಗೆ ನಿಮ್ಮ ಫ್ಯಾಮಿಲಿ ಮತ್ತು ನೀವು ಅಂತಂದರೆ ತುಂಬ ಇಷ್ಟ ಆದ್ರಿ ಕಣ್ರಿ, ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಷ್ಟೆಲ್ಲ ಮಾತಾ ಹೇಳಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು, ನೀವು ಯಾಕೆ ಒಂದು ಕುಡಿತ ಅಂತ ಅಂದರೆ ಏನು, ಯಾಕೆ ಕುಡಿತಾರೆ ಅಂತ ಹೇಳ್ಬಾರ್ದು ಅಂತ ಹೇಳಿದಾಗ, ಸರ್ ಅದೊಂಥರ ಫುಲ್ ಕಿಕ್ ಕೊಡುತ್ತೆ ಸರ್ ಅದಕ್ಕೆ ಅಂತ ಹೇಳಿದಾಗ, ನೋ ಅಂತಾರೆ. ನಾವು ಸುಮ್ಮನೆ ಖುಷಿಯಾಗಿರೋದಕ್ಕೆ ಸರ್ ಅಂತ ಹೇಳಿ ರವಿ ಹೇಳ್ತಾನೆ. ಇಲ್ಲ ಅಂತ ಹೇಳ್ತಾನೆ. ಇವನು ಆತ್ಮಶುದ್ಧೀಕರಣಕ್ಕೋಸ್ಕರ ಸರ್ ಅಂತ ರವಿ ಸೂರ್ಯ ಹೇಳ್ತಾನೆ. ಆಗ ಹೌದಾ ಹೆಂಗೆ ಅಂತ ಹೇಳಿದಾಗ, ಗಂಡಸರು ಮನೆಯವ್ರಿಗೋಸ್ಕರ ಎಲ್ಲ ತ್ಯಾಗ ಮಾಡ್ತಾ ಇರ್ತಾರೆ, ಆದರೆ ಅವರಿಗೆ ಖುಷಿ ಸಿಗ್ತಾ ಇರೋದಿಲ್ಲ, ಅದಕ್ಕೆ ಅವ್ರ ಮನಸ್ಸಾಕ್ಷಿಗೆ ಖುಷಿ ಆಗಲಿ ಅಂತ ಹೇಳಿ ಕುಡಿತಾರೆ. ಈ ಔಷಧಿಗಳಲ್ಲಿ 2 ಥರ ಔಷಧಿ ಇರುತ್ತೆ ಸರ್, ಒಂದು ಮೆಡಿಕಲಲ್ಲಿ ಸಿಗೋದು, ಅದು ದೇಹಕ್ಕೆ ಒಳ್ಳೆಯದು, ಮನಸ್ಸಿಗೆ ಒಂಥರ ಕಹಿ ಇಷ್ಟ ಆಗೋದಿಲ್ಲ, ಆದರೆ ಇದು ಮನಸ್ಸಿಗೆ ತುಂಬ ಇಷ್ಟ ಆಗುತ್ತೆ, ದೇಹಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳಿದಾಗ, ಸೂಪರಾಗಿ ಮಾತಾಡ್ತಾರೆ ಕಣ್ರಿ, ನೀವು ಯಾಕೆ ಒಂದು ಹಾಡು ಹೇಳ್ಬಾರ್ದು ಅಂತ ಹೇಳಿದಾಗ, ಇವನು ಹಾಡು ಹೇಳೋದಕ್ಕೆ ಶುರು ಮಾಡಿಬಿಡ್ತಾನೆ. ಆಗ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ.
ಅಷ್ಟರಲ್ಲಿ ಇವಳು ಬಂದು ಫೋನ್ ತೊಗೊಂಡು ವೀಡಿಯೋ ತೆಗಿತಾ ಇರ್ತಾಳೆ. ಪೌಡ್ರಮ್ಮ ನೀನು ಯಾಕೆ ನಾನು ಫೋನ್ ತೊಗೊಂಡಿದ್ಯಾ, ಕೊಡಿಲಿ ಅಂತ ಹೇಳ್ದಾಗ ಫೋಟೋ ತೆಗಿದ್ದೀನಿ, ನಾನು ಫೋನ್ನ ನೀನೇನು ಒತ್ತೋದು ಬೇಕಾಗಿಲ್ಲ, ಕೊಡಿಲಿ ನಾನೇ ಹೊಡ್ಕೋತೇನೆ, ಹೋಗು ನೀನು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಅವಳು ಕೋಪ ಮಾಡ್ಕೊಂಡು ಹೋಗ್ತಾಳೆ. ಫೋನ್ ಎತ್ಕೊಂಡೇನೆ, ಇಲ್ಲ ಕಣೆ ಚೆನ್ನಾಗಿ ಕುಡ್ತಿದ್ರು ಕೂಡ ಫೋನ್ ಮಾತ್ರ ಬಿಡ್ತಾ ಇಲ್ಲ ಅಂತ ಹೇಳಿದಾಗ ಮತ್ತು ಏನೇ ಮಾಡೋದು ಇವಾಗ ಅಂತ ಹೇಳಿ ಹೇಳ್ತಾನೆ. ಆಗ ಏನಾದರೂ ಮಾಡೋಣ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿರೋ ಡ್ಯಾನ್ಸ್ ಮಾಡಿ ಹೋಗಿ ಸರ್ ನನಗೆ ದೊಡ್ಡವ್ರ ಮುಂದೆ ನಿಂತ್ಕೊಳ್ಳೋದು ಅಂದರೆ ಕಷ್ಟ ಆಗಲ್ಲ ಸರ್, ನಿಂತ್ಕೋತೀನಿ, ಆದರೆ ಇವತ್ತು ಯಾಕೋ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸರ್, ಕೂತ್ಕೊಳ್ಳೋಂಗೆ ಆಗ್ತಾ ಇದೆ, ಕೂತ್ಕೊಳ್ಳೋದ ಸರ್, ಕೂತ್ಕೊಳ್ಳಪ್ಪ ಅಂತ ಹೇಳಿದಾಗ ರವಿ ಬರೋ ಕೂತ್ಕೊಳ್ಳೋಣ ಪರ್ಮಿಷನ್ ಕೊಟ್ಟಿದ್ದಾರೆ ಸರು ಅಂತ ಹೇಳಿ ಹೇಳ್ತಾರೆ. ಆಗ ನನಗೆ ನಿಮ್ಮ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟ ಆಯಿತು, ನಿಮ್ಮಪ್ಪ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತ್ಯವೇ ನಮ್ಮ ತಾಯಿ ತಂದೆ, ವಾವ್ ದಸ್ ಇಸ್ ಸೂಪರ್, ಅದಕ್ಕೆ ನಿಮ್ಮ ಫ್ಯಾಮಿಲಿ ನೋಡಿನೇ ಇವನಿಗೆ ಡೀಲ್ ಕೊಟ್ಟಿರೋದು ಅಂತ ಹೇಳಿದಾಗ ನೀನು ಸೂರ್ಯ ಒಳ್ಳೆ ಮಾತುಗಾರ, ಹಾಡುಗಾರ, ನೃತ್ಯಗಾರ ಸರ್, ನೀನೊಬ್ಬ ಅಂದಗಾರ ಅಂತ ಹೇಳಿ ಮನೋಜಂಗೆ ಹೇಳ್ತಾರೆ. ಆಗ ಸರ್ ಇದೆಲ್ಲ ಸುಳ್ಳು ಸರ್, ಸುಳ್ಳು, ನೀವು ಹೇಳ್ತಾ ಇದ್ರಲ್ಲ ಇದೆಲ್ಲ ಸುಳ್ಳು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ. ಏನು ಮನೋಜ್ ನೀವೇನೇನು ಹೇಳ್ತಾ ಇದ್ದೀರಾ, ಅವ್ರೇನು ಮಾತಾಡ್ತಾ ಇದ್ದಾರೆ, ಕರ್ಕೊಳ್ಳಿ ಅವ್ರನ್ನ ಅಂತ ಹೇಳಿದಾಗ ರವಿ ಸೂರ್ಯ ಬಾರ ನೀನೇನೇನೋ ಮಾತಾಡಬೇಡ ಅಂತ ಹೇಳಿದಾಗ ಮನೋಜ್ ಸುಮ್ಮನಿರು, ಅವನೇನೋ ಹೇಳ್ತಾ ಇದ್ದಾನೆ. ಸರ್ ನಾವೆಲ್ಲ ನಿಮಗೆ ಮೋಸ ಮಾಡಿಬಿಟ್ಟಿದ್ದೀವಿ ಸರ್, ನಮ್ಮಪ್ಪ ಇದ್ದಾರಲ್ಲ ತುಂಬ ಒಳ್ಳೆ ಮನುಷ್ಯ, ಅವ್ರು ಮಾತನಾಡಿದ್ರೆ ಗೊತ್ತಾಗುತ್ತಲ್ಲ, ಅವ್ರು ಯಾವತ್ತೂ ಯಾರಿಗೂ ಒಳ್ಳೇದೇ ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು, ಮೋಸ ಮಾಡಬಾರ್ದು ಅಂತ ಹೇಳ್ಕೊಟ್ಟಿದ್ದಾರೆ ಸರ್. ಆದರೆ ಮನೋಜ ಇದ್ದಾನಲ್ಲ ಇವನು ತುಂಬ ಓದಿದ್ದಾನೆ, ದಡ್ಡ ಸರ್ ದಡ್ಡ, ನಾವೆಲ್ಲ ನಿಮಗೆ ಸುಳ್ಳು ಹೇಳ್ಬಿಡ್ತೀವಿ ಸರ್. ಸುಳ್ಳ ಏನು, ನಾನು 50 ಕಾರ್ ಓನರ್ ಅಲ್ಲ ಸರ್, 2 ಕಾರ್ ಓನರು, ಒಂದು ಸೆಕೆಂಡ್ ಹ್ಯಾಂಡ್ಲು, ಇನ್ನೊಂದು 4ನೇದು 5ನೇದು ಇರಬೇಕು ಸರ್. ಇವನು ಇದನ್ನೆಲ್ಲ ಇವನು ದೊಡ್ಡ ಹೋಟ್ಲಲ್ಲಿ ಅಡುಗೆ ಮಾಡ್ತಾನೆ ಸರ್. ಅಡುಗೆ ಮಾಡೋದೆಲ್ಲ ಕಣೋ ಶೆಫು, ಅದೇ ಸರ್ ಚೆಫು ಅವನು ಸರ್, ಇದನ್ನೆಲ್ಲ ಇವನು ಬಿಸ್ನೆಸ್ ಮ್ಯಾನ್ ಅಲ್ಲ, ಶೋರೂಮಲ್ಲಿ ಡೀಲರು ಸರ್ ಅಂತ ಹೇಳಿದಾಗ ಮತ್ತು ಇವ್ರು ಯಾಕೆ ಸುಳ್ಳು ಹೇಳಿದ್ರು ಅಂತ ಹೇಳಿದಾಗ ಏನು ಮಾಡೋದಕ್ಕಾಗುತ್ತೆ ಸರ್, ಬೆಳಿಬೇಕಲ್ವಾ, ನಮಗೆ ಮನೋಜನಿಂದ ಏನು ಒಳ್ಳೇದಾಗಿಲ್ಲ ಅಂದರೂ ಪರವಾಗಿಲ್ಲ, ಅವ್ನು ನಮ್ಮಿಂದ ಬೆಳೀತಾನೆ ಅಂದರೆ ಸಂತೋಷವಾಗಿ ಎಲ್ಲನೂ ಮಾಡ್ತೀವಿ ಸರ್ ಅಂತ ಹೇಳಿ ಹೇಳ್ತಾನೆ. ಆಗ ರೀ ಮನೋಜ್ ನೀವು ಇದನ್ನೆಲ್ಲ ನೀವಾಗೆ ಹೇಳ್ಬೋದಾಗಿತ್ತು, ಆದರೆ ಸೂರ್ಯ ಜೆನ್ಯೂನಾಗಿ ಹೇಳ್ತಾ ಇದ್ದಾರೆ, ಇದೇ ವಿಚಾರ ಇಟ್ಕೊಂಡು ನಾನು ನಿಮಗೆ ಡೀಲ್ನ ಕ್ಯಾನ್ಸಲ್ ಮಾಡ್ಬೋದಾಗಿತ್ತು. ಸರ್ ಹಂಗೆ ಮಾಡಬೇಡಿ ಸರ್, ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಸೂರ್ಯನ ಮುಖ ನೋಡಿಕೊಂಡು ನಿಮಗೆ ಆ ಡೀಲ್ನ ಕೊಡ್ತಾ ಇದ್ದೀವಿ, ಇನ್ನು ಮುಂದೆ ಆದರೂ ಬಿಸ್ನೆಸ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ, ನಾನು ನಾಳೆ ಬೆಳಗ್ಗೆನೇ ಫ್ಲೈಟ್ ಇದೆ, ರಾಜಸ್ಥಾನ್ಗೆ ಬಿಸ್ನೆಸ್ ಮೀಟಿಂಗ್ ಇದೆ, ಹೋಗಬೇಕು ಅಂತ ಹೇಳಿದಾಗ ಆಯಿತು ಸರ್, ಬಿಸ್ನೆಸ್ ಚೆನ್ನಾಗಿ ನಡ್ಕೊಂಡು ಹೋಗಿ, ಸೂರ್ಯ ಮನೋಜ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಏನ್ರಿ ನೀವು ಕುಡಿಬೇಡ ಅಂದರೂ ಕುಡಿದ್ರಿ ಅಂತ ಹೇಳಿದಾಗ ಸುಮ್ಮನೆ ರೇ, ನನ್ನಿಂದ ಏನೂ ಆಗಿಲ್ಲ ಕಣೆ, ಇವನಿಗೆ ಒಳ್ಳೆಯದೇ ಆಯಿತು ಅಂತ ಹೇಳಿ ಸೂರ್ಯ ಖುಷಿ ಪಡ್ತಾ ಇರ್ತಾನೆ. ಇದಿಷ್ಟು ಶನಿವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.